ಹೇಳ್ರಪ್ಪ. ಓಕೆ, ನೀವು ಸಿಂಗಲ್ ಕಮಿಟೆಡ್. ಓಕೆ, ಎಷ್ಟು ವರ್ಷದಿಂದೆಲ್ಲ ಮಾಡ್ತಿದ್ರಿ? 5 years. ನೋಡ ಎಷ್ಟು ಚಂದ ಅಲ್ಲ. ಓಕೆ, ನಿಮ್ಮ ಮನೇಲಿ ಎಲ್ಲರೂ ಗೊತ್ತಾ? ನಮ್ಮ ಮನೇಲಿ ಗೊತ್ತು, ಅವ್ರ ಮನೇಲಿ ಗೊತ್ತು. ಸಪೋಸ್ ನಿಮ್ಮ ಹುಡುಗ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? तो रुको जरा, सबर करो, बोला धक्का बुक्की नहीं करने का, आराम से लेने का. हाँ, ಲೈಕ್ ಬಿಟ್ಟೋಗಲ್ಲ, ನನಗೆ 100 ಅಲ್ಲಿ 200% ಅವ್ನು ಬಿಟ್ಟೋಗಲ್ಲ ಅಂತ ಲಾಯಲಿಟಿ ಇದೆ ಅವನಲ್ಲಿ. ಸೊ ಶಬಾಷ್. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. 5 years ಇಂದ ಜೊತೆಲಿದ್ದೀವಿ. ಸಪೋಸ್ ಅಚಾನಕವಾಗಿ ಬಿಟ್ಟು ಹೋಗ್ಬಿಟ್ರೆ ಅವಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಅಂತ ಅವ್ರನ್ನೇ ಕೊರಗ್ಬೋದು ಸ್ವಲ್ಪ ವರ್ಷ, ಅವ್ರು ಬಿಟ್ಟೋದ್ರು ಅಂತ. ಬಟ್ ನಮಗೂ ಪೇರೆಂಟ್ಸ್ ಅನ್ನೋದು ಇರ್ತಾರಲ್ವಾ, ಅವ್ರು ನಾವು ಹುಡುಗರು ಅಂದ್ರೆ ಏನ್ ಕಂಬಿಡಿದೀರಾ? ಹಾಗಾದ್ರೆ ನಿಮ್ಗೆ ಪೇರೆಂಟ್ಸ್ ಮುಖ್ಯನಾ ನಿಮ್ಮ ಬಾಯ್ ಫ್ರೆಂಡ್ ಮುಖ್ಯನಾ? ಇಬ್ರು ಮುಖ್ಯ. ಬಟ್ ಒನ್ ಸೈಡ್ ಬಂದ್ರೆ ನನ್ನ ಬಾಯ್ ಫ್ರೆಂಡೇ ಮುಖ್ಯ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾರ, ನಿನ್ ಜನ್ಮಕ್ಕೆ ಹೋಗೋ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಪೇರೆಂಟ್ಸ್ಗಿನ ಬಾಯ್ ಫ್ರೆಂಡ್? ಎಸ್, ಆಫ್ ಕೋರ್ಸ್. ಯಾಕಂದ್ರೆ 5 years ಇಂದ ನಾನು ತುಂಬಾ ಕೇರ್ ಮಾಡ್ತಿರೋದೇ ಅವನು. ಸೊ ಇವರನ್ನ ನಾವು ನಂಬಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವ್ರಿಗೆ. ಕೊಡಲ್ಲ. ನಿಮ್ಗೆ ಎಷ್ಟು ವರ್ಷ? ನನ್ಗೆ ಇವಾಗ 18. 18 ಅಲ್ಲಿ 5 ಹೋದ್ರೆ 13. ಸೊ ಅಂದ್ರೆ 13 years ನಿಮ್ ಪೇರೆಂಟ್ಸ್ ನೋಡ್ಕೊಂಡಿದಾರಲ್ಲ. ಬಟ್ ಸ್ಟಿಲ್ ಅವರಷ್ಟು ಲೈಕ್ ಇವಾಗ ಅಪ್ಪ ಬಿಟ್ಟೋದ್ರು ರೀಸೆಂಟ್ಲಿ ಸಡನ್ ಆಗಿ. ಯಾರು ಇರ್ಬೇಕಾಗಲ್ಲ. ಸಿಚುವೇಶನ್ ಬಂದ್ಬಿಟ್ರೆ ನಿಮ್ ಬಾಯ್ ಫ್ರೆಂಡ್ ಬಿಟ್ಟು ಹೋಗ್ಬಿಟ್ಟ ಅನಿಸುತ್ತೆ, ಸೊ ನೀವು ಏನ್ ಮಾಡ್ತೀರಾ? ಬಿಟ್ಕೊಳ್ಳೇಬೇಕು, ಆಬ್ವಿಯಸ್ಲಿ. ಏನ್ ಮಾಡಕ್ಕಾಗಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಫೋರ್ಸ್ ಮಾಡಿದ್ರು ನಮ್ಮೇಲೆ ತಪ್ಪು ಬಂದ್ಬಿಡುತ್ತೆ. ಸೊ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.